Hello friends, welcome back to my YouTube channel. So optional subject, yes, UPSC optional subject na ತಗೊಳ್ಳೋ ಒಂದು ಡಿಸಿಷನ್ ಏನಿರ್ತೈತಲ್ಲ ಅದು ಬಹಳ ಒಂದು ಎಸೆನ್ಸಿಯಲ್ ಡಿಸಿಷನ್ ಆಫ್ ದಿ ಕ್ಯಾಂಡಿಡೇಟ್. ಓಕೆ, ಸೊ UPSC ಒಳಗೆ ಆಪ್ಷನಲ್ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡುವಾಗ ಯಾವೆಲ್ಲ ಪಾಯಿಂಟ್ಸ್ ನ ನೀವು ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಈ ಒಂದು ವಿಡಿಯೋ ಒಳಗೆ ಡಿಸ್ಕಷನ್ ಮಾಡ್ತಾ ಹೋಗುನು. ಸೊ ಹಂಗ ವಿಡಿಯೋಸ್ ಇಷ್ಟ ಆಗತ್ತಿದ್ವು ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಎಸ್, ಯಾಕೆ ಇದೊಂದು ಇಂಪಾರ್ಟೆಂಟ್ ಅಂಡ್ ಎಸೆನ್ಸಿಯಲ್ ಡಿಸಿಷನ್, ಕ್ರೂಷಿಯಲ್ ಡಿಸಿಷನ್ ಅಂತ ಹೇಳಿದೆ ಅಂದ್ರ ದೇರ್ ಇಸ್ 2-3 ರೀಸನ್ ಬಿಹೈಂಡ್ ಇಟ್. ಓಕೆ, ಫಸ್ಟ್ ಒನ್ ಈಸ್ ಕ್ವಶನ್ಸ್ ರಿಪೀಟ್ ಆಗ್ತಾವ್. ಓಕೆ, ಆಲ್ಮೋಸ್ಟ್ ಒಂದು 50% ಆದ್ರೂ ಕ್ವಶನ್ಸ್ಗಳು ಪ್ರಿವಿಯಸ್ ಇಯರ್ ಇಂದ ರಿಪೀಟ್ ಆಗ್ತಿರ್ತಾವ. ಅಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಸಿಲೆಬಸ್ ಫಿಕ್ಸ್ಡ್ ಇರ್ತದ. ಇವಾಗ GS ಪೇಪರ್ಗಳಿಗೆ ಹೆಂಗಂದ್ರೆ ಯು ನೀಡ್ ಟು ಕವರ್ ಎವ್ರಿಥಿಂಗ್ ಅಂಡರ್ ದಿ ಸನ್. ಬಟ್ ಇಲ್ಲ ಹಂಗಲ್ಲ, ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಇರ್ತದ, ಅದೇ ಸಿಲೆಬಸ್ ಇಂದ ಅದೇ ಸಬ್ಜೆಕ್ಟ್ ಇಂದ ಕ್ವಶನ್ ಬರ್ತಾವ, ಇದು ನಮಗ್ ಕನ್ಫರ್ಮ್ ಇರ್ತದ. ಬಟ್ GS ಪೇಪರ್ಗಳು ಹಂಗಲ್ಲ, ಯಾವ್ದೇ ಒಂದ್ಸಲ ಪಾಲಿಟಿ ಒಳಗ ವೇಟೇಜ್ ಹೆಚ್ಚು ಮಾಡ್ತಾರ, ಒಂದ್ಸಲ ಜಿಯೋಗ್ರಫಿ ಒಳಗ್ ಮಾಡ್ತಾರ, ಕೆಲವು ಸಲ ನೀವೇನಾರ ಹಿಸ್ಟ್ರಿನ ಬೆಸ್ಟ್ ಆಗಿ ಓದಿರ್ತೀರಿ ಬಟ್ ಅಲ್ಲಿಂದ 2-3 ಕ್ವಶನ್ಸ್ ಬಂದಿರಂಗಿಲ್ಲ, ಅದು ಟಫ್ ಬಂದಿರ್ತದ. ಸೊ ಈ ತರ ಆಪ್ಷನಲ್ ಸಬ್ಜೆಕ್ಟ್ ಬಂದಾಗ ಏನಾಗ್ತದ ಅಂದ್ರೆ ಅಲ್ಲಿ ಅಕ್ಯುರೇಟ್ ಇರ್ತದ, ಇದೇ ಸಬ್ಜೆಕ್ಟ್ ಇದೇ ಸಿಲೆಬಸ್, ಇದ್ರ ಮೇಲೆ ಕ್ವಶನ್ ಬರ್ತಾವು, ಕ್ವಶನ್ಸ್ ರಿಪೀಟ್ ಆಗ್ತದ. ಸೊ ಈ ಎಲ್ಲಾ ಕಾರಣಗಳಿಂದ ಆಪ್ಷನಲ್ ಸಬ್ಜೆಕ್ಟ್ ಏನೈತ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋದು ಬಹಳನ ಇಂಪಾರ್ಟೆಂಟ್ ಆಗ್ತದ. ಅಂಡ್ ಆಪ್ಷನಲ್ ಪೇಪರು, ಎಸ್ಎ ಪೇಪರು ಏನೈತ್ಲಾ, ಎಥಿಕ್ಸು, ಇವಿಷ್ಟು ನಿಮ್ಮನ್ನ ಡಿಸೈಡ್ ಮಾಡ್ತಾವು ಮೇನ್ಸ್ ಒಳಗ ನಿಮ್ ರ್ಯಾಂಕಿಂಗ್ ಆಗಿರ್ಬೋದು. ನೀವು ಆಸೆ ಪಟ್ಟಂತ IAS IPS ಒಳ್ಳೆ ರ್ಯಾಂಕ್ ಜೊತೆ ಕ್ಲಿಯರ್ ಮಾಡ್ಬೇಕು, ಸೆಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಬಹಳ ವಿದ್ಯಾರ್ಥಿಗಳು ಏನ್ ಮಾಡ್ತಾರಂದ್ರ ಬಹಳ ಕಡೆ ಎಡುತ್ತಾರ. ಆಕ್ಚುಲಿ ಪರ್ಸನಲಿ ನನ್ ಬಗ್ಗೆನೇ ಹೇಳೋದಂತಂದ್ರೆ 2 ಆಪ್ಷನಲ್ ಚೇಂಜ್ ಮಾಡಿದ್ ನೀನು, ಅದೆಲ್ಲ ಏನಂತಂದ್ರ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಎನರ್ಜಿ. ಓಕೆ, ಅದನ್ನ ತಗೊಳ್ಬೇಕಾದಾಗ ಮಾಡೋವಾಗೆಲ್ಲ ನಮ್ಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಂಗಿಲ್ಲ. ಯಾವಾಗ ಅದನ್ನ ನಾವು ಕಳ್ಕೊತೇವಲ್ಲ ಅವಾಗನ ಅದ್ರ ರಿಯಲ್ ವ್ಯಾಲ್ಯೂ ಏನ್ ಅನ್ನೋದು ಗೊತ್ತಾಗ್ತದ. ಸೊ ನನ್ ಜೊತೆ ಆದಂಗ ನಿಮ್ ಜೊತೆ ಆಗ್ಬಾರ್ದು ಅನ್ನೋದನ್ನ ನನ್ನ ಇಂಟೆನ್ಷನ್. ಸೊ ಆಪ್ಷನಲ್ ನ ಸೆಲೆಕ್ಟ್ ಮಾಡ್ಕೋವಾಗ ಟೈಮ್ ತಗೊಳ್ಬೇಕಾರೆ, ಓಕೆ, 15 ದಿನ ಬಿಟ್ಟು 20 ದಿನ ಟೈಮ್ ತಗೊಳ್ರಿ. ಬಹಳಷ್ಟು ಜನರ ಜೊತೆ, ಟಾಪರ್ ಜೊತೆ ಆಗಿರ್ಬೋದು, ಬಹಳ ಕಡೆಯಿಂದ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ರಿ, ರಿಸರ್ಚ್ ಮಾಡ್ರಿ, ಅದಾದ್ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ. ಬಟ್ ಒಂದ್ಸಲ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ಟಿಕ್ ಆನ್ ಆಗ್ರಿ. ಸೊ ಅದಕ್ಕೆ ಏನೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅದಾವ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಫಸ್ಟ್ ಥಿಂಗ್ ಈಸ್ ಇಂಟ್ರೆಸ್ಟ್. ಎಸ್, ಯಾವುದೇ ವಿಷಯ ಇರ್ಲಿ ಇಂಟ್ರೆಸ್ಟ್ ಇರ್ಬೇಕು. ಯಾಕಂದ್ರೆ ಈ ಆಪ್ಷನಲ್ ಹೆಂಗಂದ್ರೆ 1 ವರ್ಷ 2 ವರ್ಷ ಗಂಟ್ಲೆ ನೀವು ಓದ್ಬೇಕಿದ್ನಂದಾಗ ಇಂಟ್ರೆಸ್ಟ್ ಇತ್ತಂದ್ರೆ ಅಷ್ಟ ಆ ಒಂದು ಸಬ್ಜೆಕ್ಟ್ ಒಳಗ ನೀವು ಜಾಸ್ತಿ ಓದ್ಲಿಕ್ಕೆ, ಇನ್ನು ಡೆಪ್ತ್ ಆಗಿ ನಾಲೆಜ್ ನ ಗೇನ್ ಮಾಡ್ಕೊಳ್ಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದ. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಬ್ಯಾಕ್ ಗ್ರೌಂಡ್ ಕೂಡ ಇಂಪಾರ್ಟೆಂಟ್ ಆಗ್ತದ. ಬಟ್ ಕೆಲವು ಸಲ ಏನಾಗ್ತೈತೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಷ್ಟು ಇಂಪಾರ್ಟೆಂಟು ಆಗಂಗಿಲ್ಲ. ಇವಾಗ ಏನಾಗ್ತೈತೆ ಅಂದ್ರೆ ಕೆಲವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರ, ಅವರು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ತಗೋತಾರೋ, ಲೈಕ್ ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿನ ತಗೋತಾರೋ. ಸೊ ಇಲ್ಲಿ ಏನಂತಂದ್ರ ಇಂಟ್ರೆಸ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದ ಬ್ಯಾಕ್ ಗ್ರೌಂಡ್ಗಿಂತ. ಬಟ್ ಬ್ಯಾಕ್ ಗ್ರೌಂಡ್ ಯಾವಾಗ ಹೆಲ್ಪ್ ಆಗ್ತೈತೆ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ನಿಮ್ಮ ಬ್ಯಾಕ್ ಗ್ರೌಂಡ್ ಎರಡೂ ಒಂದೇ ಇದ್ದಾಗ ನಿಮಗೆ 100% ಹೆಲ್ಪ್ ಆಗ್ತದ. ಇವಾಗ ನಿಮ್ದು ಪಾಲಿಟಿ ನೀವು ಡಿಗ್ರಿ PUC ಒಳಗೆಲ್ಲ ಓದಿರ್ತೀರಿ, ಆಪ್ಷನಲ್ ಕೂಡ ನೀವು ಪಾಲಿಟಿ ತಗೊಂಡ್ರಿ ಅಂತಂದಾಗ 100% ವರ್ಕ್ ಆಗ್ತದ. ಬ್ಯಾಕ್ ಗ್ರೌಂಡ್ ಒಳಗೆ ಆಲ್ರೆಡಿ ಓದಿರ್ತೀರಿ, ಇಂಟ್ರೆಸ್ಟ್ ಕೂಡ ಅಲ್ಲೇ ಇರ್ತೈತೆ ಅಂದಾಗ ಫೋಕಸ್ ಆಗಿರ್ಬೋದು ಅಂಡ್ ಇನ್ನೂ ಜಾಸ್ತಿ ಓದೋ ಒಂದು ನಿಮ್ಮ ಕ್ಷಮತೆ ಆಗಿರ್ಬೋದು ಅದೆಲ್ಲ ಹೆಚ್ಚಿಸ್ತದ. ಫಸ್ಟ್ ಪಾಯಿಂಟ್. ಬಟ್ ಅಗೇನ್ ಇಲ್ಲಿ ಹೇಳೋದು ಇನ್ನೊಂದೇನಂದ್ರ ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ ಕೂಡ ಇಂಟ್ರೆಸ್ಟ್ ಏನಾರ ಐತಿ ಅಂತಂದ್ರೆ ಆ ಸಬ್ಜೆಕ್ಟ್ ನ ನೀವು ಚೂಸ್ ಮಾಡ್ಕೋಬಹುದು. ಸೆಕೆಂಡ್ ಪಾಯಿಂಟ್ ಇಸ್ ಸ್ಟಡಿ ಮಟೀರಿಯಲ್. ಎಸ್, ಸ್ಟಡಿ ಮಟೀರಿಯಲ್ ಬಹಳನ ಇಂಪಾರ್ಟೆಂಟ್ ಆಗ್ತಾವ. ಸೊ ಅಪ್ಡೇಟೆಡ್ ಆದಂತ ಒಂದು ಒಳ್ಳೆಯ ಫ್ಯಾಕಲ್ಟಿ ಆಗಿರ್ಬೋದು, ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು, ಮೆಂಟರ್ಶಿಪ್ ಎಲ್ಲ ಅವೈಲೇಬಲ್ ಐತೇನ, ಒಳ್ಳೆ ಟೆಸ್ಟ್ ಸಿರೀಸ್ ಎಲ್ಲ ಆ ಒಂದು ಸಬ್ಜೆಕ್ಟ್ ಗೆ ಸಿಗ್ತೈತೇನ ಚೆಕ್ ಮಾಡ್ಕೊಳ್ರಿ. ಅಂಡ್ ಇವಾಗಿನ ಏರಾ ಒಳಗ ಇದೇನ್ ಬಹಳ ಡಿಫಿಕಲ್ಟ್ ಅಂತ ನನಗ್ ಅನ್ಸೋದಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಕೋಚಿಂಗ್ ಒಳಗಾಗಿರ್ಬೋದು, ಎಲ್ಲಾ ಕಡೆ ಒಳ್ಳೆ ಮಟೀರಿಯಲ್ಸ್ ಆಗಿರ್ಬೋದು, ಒಳ್ಳೆ ಮೆಂಟರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ಸಿಗಾಕತ್ತಾರ. ಯೂಟ್ಯೂಬ್ ಒಳಗ್ ಫ್ರೀ ಕ್ಲಾಸಸ್ ಕೂಡ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಒಳಗ ಸಿಗೋದ್ರಿಂದ ಇದು ಅಷ್ಟ ಟಫ್ ಏನಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಸೆಲ್ಫ್ ಸ್ಟಡಿ ಮಾಡೋರ್ಗೆ ಸ್ವಲ್ಪ ಟಫ್ ಆಗೋ ಚಾನ್ಸಸ್ ಇರ್ತದ. ಸೊ ಆ ಕಾರಣಕ್ಕೆ ಮಟೀರಿಯಲ್ಸ್ ಸಫಿಶಿಯಂಟ್ ಆಗಿ ಪ್ರತಿಯೊಂದು ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೊಂಡ ಮೆನ್ಷನ್ಡ್ ಇರೋ ಪ್ರತಿಯೊಂದು ಕೀವರ್ಡ್ಸ್ ಗಳು ನಿಮ್ಮ ಒಂದು ಬುಕ್ ಲಿಸ್ಟ್ ಒಳಗ, ನಿಮ್ಮ ಒಂದು ರಿಸೋರ್ಸಸ್ ಒಳಗ ಕವರ್ ಐತಿಲ್ಲೋ ಚೆಕ್ ಮಾಡ್ಕೊಳ್ರಿ. ಅಂಡ್ ಹಿಂಗೂ ಇರಂಗಿಲ್ಲಲ್ಲ, ಇರೋ ಎಲ್ಲಾ ಸಿಲೆಬಸ್ ಪುಸ್ತಕ ಒಳಗ ಸಿಗ್ತೈತಿ ಅಂತ ಕೆಲವೊಂದನ್ನ ನೀವು ಗೂಗಲ್ ಮಾಡ್ಕೋಬೇಕಾಗ್ತದ, ಕೆಲವೊಂದನ್ನ ಒಂದಿಷ್ಟು ವೆಬ್ಸೈಟ್ ಇಂದ ಕೂಡ ನೀವು ತಗೊಳ್ಳೋ ಅವಶ್ಯಕತೆ ಇರ್ತದ. ಒಟ್ಟು ನಿಮ್ ಮೈಂಡ್ ಒಳಗೆ ಏನಿರ್ಬೇಕಂದ್ರೆ ನಿಮ್ಮ ಒಂದು ಸಬ್ಜೆಕ್ಟ್ ಏನ್
ಸೆಲೆಕ್ಟ್ ಮಾಡ್ಕೊಂಡಿರ್ತಿರಲ್ಲ ಅದರ ನೋಟ್ಸ್ ಪೂರ್ತಿ ನಿಮ್ ಕಡೆ ಇರಬೇಕು. ಆ ತರ ಒಂದು ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ನೊಂದು ಟಾಪಿಕ್ ಬರ್ತದೆ ಇಲ್ಲಿ ಏನಂತಂದ್ರೆ ಸ್ಕೋರಿಂಗ್ ಸಬ್ಜೆಕ್ಟ್ ಐತೆನಾ ಅಥವಾ ಟ್ರೆಂಡ್ ಒಳಗ್ ಒಂದಷ್ಟು ಸಬ್ಜೆಕ್ಟ್ ಗಳು ಇರ್ತಾವ. ಅಂದ್ರೆ ಒಂದ್ಸಲ ಏನಾಗ್ತದಂದ್ರ ಪಾಲಿಟಿ ತಗೊಂಡ್ರು ಯಾರು ಟಾಪರ್ ಪಾಲಿಟಿ ತಗೊಂಡ್ ಏನಾರ ರ್ಯಾಂಕ್ 1, 2 ಬಂದಿದ್ರು ಅಂತಂದ್ರೆ ನೆಕ್ಸ್ಟ್ ಒಳಗೆ ಫುಲ್ ಪಾಲಿಟಿ ಓಡ್ತಿರ್ತದ. ಅದಾದ್ಮೇಲೆ ಯಾರ ಮ್ಯಾಥ್ಸ್ ತಗೊಂಡ್ ಮಾಡಿದ್ರು ಅಂದ್ರೆ ಮ್ಯಾಥ್ಸ್ ಓಡ್ತದ. ಈ ತರ ಒಂದಷ್ಟು ಟ್ರೆಂಡಿಂಗ್ ಸಬ್ಜೆಕ್ಟ್ ಗಳು ಕೂಡ ಇರ್ತಾವ. ಬಟ್ ಟ್ರೆಂಡಿಂಗ್ ಸಬ್ಜೆಕ್ಟ್ ಗಳು ಸ್ಕೋರಿಂಗ್ ಸಬ್ಜೆಕ್ಟ್ ಗಳ ಗದ್ದಲ್ ಒಳಗ ನೀವು ಬೀಳಾಕ್ ಹೋಗ್ಬೇಡ್ರಿ. ನಿಮಗ್ ಏನ್ ಸೂಟ್ ಆಗ್ತದ, ನಿಮ್ ಇಂಟ್ರೆಸ್ಟ್ ಎಲ್ಲದ, ನಿಮ್ ಬ್ಯಾಕ್ ಗ್ರೌಂಡ್ ಏನದ, ನಿಮಗ್ ಏನ್ ಇಂಟ್ರೆಸ್ಟ್ ಐತಿ ಅದನ್ನ ಸ್ವಲ್ಪ ಜಾಸ್ತಿ ನೀವು ಫೋಕಸ್ ಮಾಡಿ ಓದ್ಬೇಕಾಗ್ತದ. ಯಾಕಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಡಿಸೈಡ್ ಮಾಡ್ತದ ನಿಮ್ಮ ಒಂದು ರ್ಯಾಂಕಿಂಗ್ ತಗೊಂಡಿದ್ರಿಂದ ಅವರು ಟಾಪ್ ಮಾಡ್ಯಾರು ಅನ್ನೋ ಒಂದು ರಾಂಗ್ ಇನ್ಫಾರ್ಮೇಶನ್ ಇಂದ, ಅಥವಾ ನಾವ್ ಫ್ರೆಂಡ್ಸ್ ನಾವಿಬ್ರು ಕೂಡಿ ಪ್ರಿಪರೇಷನ್ ಮಾಡ್ಲಿಕ್ಕತ್ತೀವಿ, ಸೊ ನನ್ ಫ್ರೆಂಡ್ ಏನ್ ತಗೊಂಡಾಳ ಅಥವಾ ತಗೊಂಡಾನ ಅದನ್ನ ನಾನು ತಗೋತೇನಿ, ಸೊ ದಟ್ ನಮ್ ಇಬ್ಬರದು ಸ್ಟಡಿ ಚಲೋ ಆಗ್ತದ, ಈ ಕಾರಣಕ್ಕಾಗಿರ್ಬೋದು. ಅಥವಾ ಇಂಜಿನಿಯರಿಂಗ್ ಇದ್ದಂತ ಸ್ಟೂಡೆಂಟ್ಸ್ ಕೆಲವು ಟೈಮ್ ಏನ್ ಮಾಡ್ತಾರಂದ್ರ ಪಾಲಿಟಿ ತಗೋತೇನಿ, ಇವನ್ ಅವ್ರಿಗೆ ಇಂಟ್ರೆಸ್ಟ್ ಇರ್ತದ ಇಂಜಿನಿಯರಿಂಗ್ ಒಳಗ, ಬಟ್ ಅವ್ರಿಗೆ ಏನ್ ಅನ್ಕೋತಾರ ಅಂತಂದ್ರೆ ಇಲ್ಲ ಪಾಲಿಟಿ ಟ್ರೆಂಡಿಂಗ್ ಒಳಗೈತಿ ಇದನ್ನ ತಗೊಳ್ಳೋನು ಅಂತ ಹೇಳಿ. ಸೊ ಆ ತಪ್ಪನ ಮಾಡ್ಬೇಡ್ರಿ. ಇವೊಂದು ನಿಮ್ ಸಬ್ಜೆಕ್ಟ್ ಇಂಜಿನಿಯರಿಂಗ್ ಇರ್ಲಿ, ಮ್ಯಾಥ್ಸ್ ಅನ್ನ ಇರ್ಲಿ, ಅಥವಾ ಪಾಲಿಟಿನೇ ಇರ್ಲಿ, ಹಿಸ್ಟ್ರಿನ ಇರ್ಲಿ, ಮೇನ್ ಥಿಂಗ್ ಇಸ್ ನಿಮ್ಮ ಇಂಟ್ರೆಸ್ಟ್. 2-3 ವರ್ಷಗಳ ಗಂಟ್ಲೆ ನೀವು ಅದನ್ನ ಓದ್ಬೇಕು. ಇಂಟ್ರೆಸ್ಟ್ ಎಲ್ಲಿ ಇರ್ತೈತಲ್ಲ ಅಲ್ಲಿ ನಾವು ಇನ್ನೂ ಜಾಸ್ತಿ ಫೋಕಸ್ಡ್ ಆಗಿ ಓದ್ತೇವೆ. ಇದ್ರ ಬಗ್ಗೆ ನಿಮಗೆ ಸ್ಪೆಷಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಈಗ ಸ್ಕೂಲ್ ಟೈಮ್ ಒಳಗೆ ನಿಮಗೆ ಪ್ರತಿಯೊಬ್ಬರಿಗೂ ಒಂದು ಸಬ್ಜೆಕ್ಟ್ ಇಷ್ಟ ಇರ್ತಿರಂಗಿಲ್ಲ. ಒಬ್ಬರಿಗೆ ಮ್ಯಾಥ್ಸ್ ಇಷ್ಟ ಇಲ್ಲ ಅಂದ್ರೆ ಒಬ್ಬರಿಗೆ ಸೈನ್ಸ್ ಇರಂಗಿಲ್ಲ. ಸೊ ಪ್ರತಿ ಸಲ ನೀವು ಅಕ್ಯುರೇಟ್ ಆಗಿ ಬೇರೆ ಬೇರೆ ಸಬ್ಜೆಕ್ಟ್ ಒಳಗ 80-90 ತಗೊಂಡ್ರು ಕೂಡ ನಿಮಗೆ ಇಷ್ಟ ಇಲ್ಲದೆ ಇರೋ ಸಬ್ಜೆಕ್ಟ್ ಒಳಗ ನೀವು ಆಲ್ಮೋಸ್ಟ್ ಆ ರಿಮೈನಿಂಗ್ ಸಬ್ಜೆಕ್ಟ್ ಕಂಪೇರ್ ಮಾಡಿದಾಗ ಕಡಿಮೆನ ತಗೋತಿರ್ತೀರಿ. ಯಾಕಂದ್ರೆ ನಿಮ್ ಕಡೆ ಪೊಟೆನ್ಶಿಯಲಿಟಿ ಇಲ್ಲ ಅಂತಲ್ಲ, ಆ ಸಬ್ಜೆಕ್ಟ್ ನ ಓದೋ ಇಂಟ್ರೆಸ್ಟ್ ಅನ್ನ ನಿಮ್ಮಲ್ಲಿ ಕಡಿಮೆ ಇರೋದ್ರಿಂದ ಅದನ್ನ ನಿಮ್ ಕಡೆಯಿಂದ ಓದಾಕ ಮನ್ಸನ್ನ ಬರ್ತಿರಂಗಿಲ್ಲ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನದ ನಿಮ್ಮ ಇಂಟ್ರೆಸ್ಟ್, ಸ್ಟಡಿ ಮಟೀರಿಯಲ್ಸ್ ಅಂಡ್ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಮೆಂಟರ್ಶಿಪ್ ಎಲ್ಲ ಸಿಗ್ತೈತಿಲ್ಲೋ ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರ ಸಬ್ಜೆಕ್ಟ್ ಸ್ವಲ್ಪ ಓವರ್ ಲ್ಯಾಪಿಂಗ್ ಇದ್ರೆ ನಿಮಗೆ ಇನ್ನೂ ಹೆಲ್ಪ್ ಆಗ್ತದ. ಲೈಕ್ ಫಾರ್ ಎಕ್ಸಾಂಪಲ್ ಪಾಲಿಟಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಇವೆಲ್ಲ ನಿಮ್ಗ ಆಪ್ಷನಲ್ ಒಳಗೆ ನೀವ್ ಏನಾರು ತಗೊಂಡ್ರಿ ಅಂದ್ರೆ ನಿಮಗೆ ಮೇನ್ಸ್ಗೂ ಹೆಲ್ಪ್ ಆಗ್ತದ, ಪ್ರಿಲಿಮ್ಸ್ಗೂ ಹೆಲ್ಪ್ ಆಗ್ತದ, ಇಂಟರ್ವ್ಯೂ ಟೈಮ್ ಒಳಗೂ ಹೆಲ್ಪ್ ಆಗ್ತದ. ಈ ತರ ಓವರ್ ಲ್ಯಾಪಿಂಗ್ ಸಬ್ಜೆಕ್ಟ್ ಗಳನ್ನ ತಗೊಂಡ್ರ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತದ ಅಷ್ಟ. ಬಟ್ ಇಲ್ಲೂ ಅಷ್ಟ ನಿಮ್ದು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ತಗೊಳಕ್ ಪಾಯಿಂಟ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡ ನಿಮ್ಮ ಒಂದು ಆಪ್ಷನಲ್ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ರಿ. ಅಂಡ್ ಮೋಸ್ಟ್ ಟ್ರೆಂಡ್ ಒಳಗಿರುವಂತ ಒಂದು ಆಪ್ಷನಲ್ ಸಬ್ಜೆಕ್ಟ್ ಗಳ ಲಿಸ್ಟ್ ನ ಕೂಡ ನಾನು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋಸ್ ಒಳಗ ಶೇರ್ ಮಾಡಕ ಟ್ರೈ ಮಾಡ್ತೇನೆ. 2020 ಪ್ರಿಲಿಮ್ಸ್ಗೆ ಇನ್ನು 10 months ಟೈಮ್ ಐತೆ ಅಂತ ಹೇಳಿ ಇವಾಗ ಆರಾಮಾಗಿ ಕೂಲ್ ಆಗಿ ಇರೋದಲ್ಲ. ಇವಾಗ ಆಪ್ಷನಲ್ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡಿಸೆಂಬರ್ ಒಳಗಾಗಿ ನೀವು ಆಪ್ಷನಲ್ ಸಬ್ಜೆಕ್ಟ್ ಅಟ್ ಲೀಸ್ಟ್ ಪೇಪರ್ 1 ಆರು ನೀವು ಮುಗಿಸಿರ್ಬೇಕಾಗ್ತದೆ. ಹಿಂಗಾಗಿ ಆಪ್ಷನಲ್ ನ ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಓದಾಕ್ ಸ್ಟಾರ್ಟ್ ಮಾಡೋದು ಬೆಸ್ಟ್ ಐಡಿಯಾ. ಐ ಹೋಪ್ ಯು ಗೈಸ್ ಆರ್ ಎಂಜಾಯಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.